ಬುದ್ಧಿವಂತ ರಾಮಣ್ಣ ಮತ್ತು ಸಿಂಹದ ಕತೆ. ಒಂದು ಕಾಲದಲ್ಲಿ ಸುಂದರವಾದ ಒಂದು ಹಳ್ಳಿ ಇತ್ತು. ಆ ಹಳ್ಳಿಯ ಸುತ್ತಮುತ್ತ ಹಸಿರು ಹೊಲಗದ್ದೆಗಳು, ಬೆಟ್ಟ ಗುಡ್ಡಗಳು ತುಂಬಿಕೊಂಡಿದ್ದವು. ಊರಿನ ಹತ್ತಿರವೇ ಒಂದು ದಟ್ಟವಾದ ಅರಣ್ಯವೂ ಕೂಡ ಇತ್ತು. ರೈತರು ತಮ್ಮ ಹೊಲಗದ್ದೆಗಳಿಗೆ ಹೋಗಬೇಕಾದರೆ ಆ ಅರಣ್ಯವನ್ನು ದಾಟಿಕೊಂಡೇ ಹೋಗಬೇಕಿತ್ತು. ಹಳ್ಳಿಯ ಜನರು ತುಂಬ ಶ್ರಮಜೀವಿಗಳಾಗಿದ್ದರು. ಕಷ್ಟಪಟ್ಟು ಕೃಷಿ ಕೆಲಸಗಳನ್ನು ಮಾಡುತ್ತಿದ್ದರು. ಊರಿನಲ್ಲಿ ಯಾವುದಕ್ಕೂ ಕೂಡ ಕೊರತೆ ಇರಲಿಲ್ಲ. ಆದರೆ ಅವರಿಗೆ ಒಂದೇ ಒಂದು ದೊಡ್ಡ ಭಯ ಮಾತ್ರ ಎಲ್ಲರ ಮನಸ್ಸಿನಲ್ಲಿ ಕಾಡುತ್ತಿತ್ತು. ಅಂಥ ದಟ್ಟ ಅರಣ್ಯದಲ್ಲಿ ಒಂದು ಭಯಾನಕ ಸಿಂಹ ವಾಸವಾಗಿತ್ತು. ಅದು ಆಗಾಗ್ಗೆ ಕಾಡಿನಿಂದ ಹೊರಬಂದು ರೈತರಿಗೆ ಕಾಣಿಸಿಕೊಳ್ಳುತ್ತಿತ್ತು. ಸಿಂಹದ ಭಯವೇ ಹಳ್ಳಿಗರಿಗೆ ಕಾರಣವಾಗಿತ್ತು. ಅದೇ ಹಳ್ಳಿಯಲ್ಲಿ ರಾಮಣ್ಣ ಎಂಬ ಒಬ್ಬ ಬುದ್ಧಿವಂತ ಯುವಕನಿದ್ದ. ಅವನು ಅತ್ಯಂತ ಪ್ರಾಮಾಣಿಕನು ಹಾಗೂ ಸತ್ಯವಂತ ಆಗಿದ್ದ. ಅವನು ಪ್ರತಿದಿನ ಕಾಡಿಗೆ ಹೋಗಿ ಕಟ್ಟಿಗೆ ಕತ್ತರಿಸಿ ತಂದು ಮಾರಾಟ ಮಾಡಿ ತನ್ನ ಕುಟುಂಬವನ್ನು ಪೋಷಿಸುತ್ತಿದ್ದ. ಸಿಂಹದ ಭಯದಿಂದ ರಾಮಣ್ಣನ ಹೆಂಡತಿ ಒಂದು ದಿನ, ಆ ಕಾಡಿನಲ್ಲಿ ಭಯಂಕರ ಸಿಂಹವಿದೆ, ನೀವು ದಯವಿಟ್ಟು ಆ ಕಟ್ಟಿಗೆಯನ್ನು ತರುವ ಕೆಲಸ ಬಿಟ್ಟು ಊರಿನಲ್ಲೇ ಯಾವುದಾದರೂ ಕೆಲಸ ಮಾಡಿ ಎಂಬುದಾಗಿ ಸಲಹೆಯನ್ನು ಕೊಡುತ್ತಾಳೆ. ಆದರೆ ರಾಮಣ್ಣನು, ಅದು ನಮ್ಮ ಕುಲಕಸುಬು, ಅದನ್ನು ಮಾಡಿಯೇ ನಾವು ಜೀವನ ಸಾಗಿಸಬೇಕು, ನಾನು ಸಿಂಹಕ್ಕೆ ಹೆದರಿ ಆ ಕೆಲಸವನ್ನು ಬಿಡುವುದಿಲ್ಲ ಎಂಬುದಾಗಿ ಧೈರ್ಯವಾಗಿ ಹೇಳುತ್ತಾನೆ. ದಿನೇ ದಿನೇ ರೈತರಿಗೆ ಸಿಂಹದ ಭಯ ಹೆಚ್ಚಾಗುತ್ತಿತ್ತು. ಊರಿನ ಹಿರಿಯರೆಲ್ಲರೂ ಸೇರಿ ಪಂಚಾಯಿತಿಯನ್ನು ನಡೆಸಿದರು. ಕೆಲವರು ಈ ಊರನ್ನು ಬಿಟ್ಟು ಹೋಗೋಣ ಬೇರೆ ಕಡೆ ಎಂದು ಹೇಳಿದರೆ, ಮತ್ತೆ ಕೆಲವರು ಇಲ್ಲ ಇಲ್ಲ, ಈ ಹೊಲಗದ್ದೆಗಳು ನಮ್ಮ ಪೂರ್ವಜರಿಂದ ಬಂದವಂಥವು, ಇದನ್ನು ಬಿಟ್ಟು ನಾವು ಹೋಗುವುದು ಸರಿಯಲ್ಲ, ನಾವು ಇಲ್ಲಿಯೇ ಉಳಿದು ಆ ಸಿಂಹವನ್ನು ಎದುರಿಸಬೇಕು ಎಂದು ಎಲ್ಲರೂ ಸಹ ತೀರ್ಮಾನಿಸಿದರು. ಆ ತೀರ್ಮಾನದಲ್ಲಿ ರಾಮಣ್ಣ ಕೂಡ ಇದ್ದ. ಅವನು ಸಹ ಹಿರಿಯರು ಹೇಳುತ್ತಿರುವುದು ಸರಿಯಾಗಿದೆ, ನಾವು ಸಿಂಹಕ್ಕೆ ಹೆದರಿ ನಮ್ಮ ಊರನ್ನು ಬಿಡುವುದು ಸರಿಯಲ್ಲ ಎಂಬುದಾಗಿ ಹೇಳುತ್ತಾನೆ. 6ನೇ ದಿನ ರಾಮಣ್ಣನ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಕಳವಳ ಶುರುವಾಗುತ್ತದೆ. ಇಂದು ನನಗೆ ಖಂಡಿತ ಆ ಸಿಂಹದ ದರ್ಶನವಾಗಬಹುದು ಎಂಬ ಭಾವನೆ ಅವನ ಮನಸ್ಸಿನಲ್ಲಿ ಮೂಡುತ್ತದೆ. ಆದರೂ ಧೈರ್ಯ ಮಾಡಿಕೊಂಡು ಕಾಡಿಗೆ ಹೋದ. ಮರ ಕತ್ತರಿಸುತ್ತಿರುವಾಗ ಅಲ್ಲಿ ಆ ದೊಡ್ಡ ಸಿಂಹ ಅವನ ಎದುರು ಬಂದು ನಿಲ್ಲುತ್ತದೆ. ಭಯಾನಕ ಸಿಂಹವನ್ನು ನೋಡಿದಂಥ ರಾಮಣ್ಣನ ಹೃದಯ ಒಂದು ಕ್ಷಣ ಜಲ್ಲೆನ್ನುತ್ತದೆ. ಆದರೂ ಭಯ ತೋರಿಸದೆ ಎದೆಯುಬ್ಬಿಸಿಕೊಂಡು ನಿಲ್ಲುತ್ತಾನೆ. ಆಗ ಸಿಂಹರಾಜನು ಗರ್ಜಿಸುತ್ತಾ ಹೇಳುತ್ತದೆ, ಯಾರು ನೀನು? ಇದು ನನ್ನ ಕಾಡು, ನನ್ನ ಕಾಡಿನಲ್ಲಿ ಮರವನ್ನು ಕತ್ತರಿಸಿದಲು ನಿನಗೆ ಎಷ್ಟು ಧೈರ್ಯ ಎಂಬುದಾಗಿ ಕೇಳುತ್ತದೆ. ಆಗ ರಾಮಣ್ಣನು ವಿನಮ್ರನಾಗಿ, ಮಹಾರಾಜನೇ, ನೀನು ಶಕ್ತಿಶಾಲಿ, ಇದು ನಿನ್ನ ಕಾಡು, ನಾನು ಬಡ ಮನುಷ್ಯ, ಈ ಕಾಡಿನಲ್ಲಿರುವ ಒಣ ಮರದ ಕಟ್ಟಿಗೆಗಳನ್ನು ಕತ್ತರಿಸಿ ಅದರಿಂದ ಬಂದ ಹಣದಿಂದ ನನ್ನ ಜೀವನ ಸಾಗುತ್ತಿದೆ. ಅಷ್ಟೇ ಅಲ್ಲದೆ ನನ್ನ ಹೆಂಡತಿ ಮಕ್ಕಳಲ್ಲೂ ನೋಡಿಕೊಳ್ಳಲು ನನಗೆ ಇದೇ ಆಧಾರವಿರುವುದು. ದಯವಿಟ್ಟು ನನಗೆ ನಿನ್ನ ಕಾಡಿನಲ್ಲಿ ಮರವನ್ನು ಕತ್ತರಿಸಲು ಅವಕಾಶ ಮಾಡಿಕೊಡು ಎಂಬುದಾಗಿ ಕೇಳುತ್ತಾನೆ. ರಾಮಣ್ಣನ ಧೈರ್ಯ ಮತ್ತು ಸತ್ಯದ ಮಾತುಗಳನ್ನು ಕೇಳಿ ಸಿಂಹಕ್ಕೆ ಅವನ ಮೇಲೆ ಗೌರವ ಮೂಡುತ್ತದೆ. ಇದರಲ್ಲಿ ರಾಮಣ್ಣ ಮತ್ತೊಂದು ಮಾತನ್ನು ಸಿಂಹಕ್ಕೆ ಹೇಳುತ್ತಾನೆ. ಮಹಾರಾಜನೇ, ನೀನು ಅವಕಾಶ ಕೊಟ್ಟರೆ ನಾನು ನಿನಗೆ ಒಂದು ಸಹಾಯವನ್ನು ಮಾಡಬಲ್ಲೆ ಎಂಬುದಾಗಿ ಹೇಳುತ್ತಾನೆ. ಆಗ ಸಿಂಹವು ಗರ್ಜಿಸುತ್ತಾ, ಏನು ಸಹಾಯ ಎಂಬುದಾಗಿ ಕೇಳುತ್ತದೆ. ಆಗ ರಾಮಣ್ಣನು, ನಾನು ಪ್ರತಿದಿನ ನಿನಗೆ ಆಹಾರವನ್ನು ನಿನ್ನ ಗುಹೆಯ ಬಳಿಗೆ ತಂದು ಕೊಡುತ್ತೇನೆ, ನೀನು ಬೇಟೆಯಾಡಬೇಕಾದ ಅವಶ್ಯಕತೆಯೇ ಇಲ್ಲ ಎಂಬುದಾಗಿ ಹೇಳುತ್ತಾನೆ. ಆಗ ಸಿಂಹವು ಆರಾಮ ಜೀವನದ ಆಲೋಚನೆಯನ್ನು ಇಷ್ಟವಾಗುತ್ತದೆ. ಅದು ರಾಮಣ್ಣನ ಮಾತನ್ನು ಒಪ್ಪಿಕೊಳ್ಳುತ್ತದೆ. ಆಗ ರಾಮಣ್ಣನು, ಆದರೆ ಒಂದು ಷರತ್ತಿದೆ ಎಂಬುದಾಗಿ ಹೇಳುತ್ತಾನೆ. ಆಗ ಸಿಂಹವು, ಏನದು ಎಂದು ಕೇಳಿದಾಗ ಅವನು, ನೀನು ಯಾವತ್ತೂ ಸಹ ನನ್ನ ಮೇಲೆ ಆಕ್ರಮಣ ಮಾಡಬಾರದು, ನನ್ನನ್ನು ಎಂದೂ ಸಹ ತಿನ್ನಬಾರದು ಎಂಬುದಾಗಿ ಕೇಳಿಕೊಳ್ಳುತ್ತದೆ. ಆಗ ಸರಿ, ನಿನ್ನ ಷರತ್ತಿಗೆ ನನ್ನ ಒಪ್ಪಿಗೆ ಇದೆ ಎಂಬುದಾಗಿ ಹೇಳುತ್ತದೆ ಕಾಡಿನ ರಾಜ ಸಿಂಹ.
ಸಿಂಹದ ಜೊತೆ ನಡೆದ ಕರಾರಿನಂತೆ ರಾಮಣ್ಣ ಪ್ರತಿನಿತ್ಯ ಒಂದೊಂದು ಪ್ರಾಣಿಯನ್ನು ಸಿಂಹದ ಗುಹೆಯ ಬಳಿಗೆ ಹೋಗಿ ಬಿಟ್ಟು ಬರುತ್ತಿದ್ದ. ಒಂದು ದಿನ ಅವನು ಮೊದಲನೇ ದಿನ ಮೇಕೆಯನ್ನು ತಂದು ಸಿಂಹಕ್ಕೆ ಒಪ್ಪಿಸುತ್ತಾನೆ. ನಂತರ ಮೇಕೆ ನಂತರ ಮಾರನೇ ದಿನ ಅವನು ಒಂದು ಊರಿನ ಕತ್ತೆಯನ್ನು ತಂದು ಸಿಂಹಕ್ಕೆ ಒಪ್ಪಿಸುತ್ತಾನೆ. ಹೀಗೆ ನಡೆಯುತ್ತಿರುತ್ತದೆ. ಇದನ್ನು ಊರಿನ ಕೆಲವರು ಅವನನ್ನು ಹಿಂಬಾಲಿಸಿ ಅವನು ಸಿಂಹನ ಜೊತೆ ಸ್ನೇಹ ಮಾಡಿಕೊಂಡಿದ್ದಾನೆ, ಒಮ್ಮೆ ನಮ್ಮನ್ನೇ ಬಲಿ ಕೊಡಬಹುದು ಎಂಬುದಾಗಿ ಭಯಪಡುತ್ತಾರೆ. ಹಾಗೂ ಊರಿಗೆ ಬಂದು ಊರಿನ ಹಿರಿಯರಿಗೆ ಎಲ್ಲ ವಿಷಯವನ್ನು ವಿವರಿಸುತ್ತಾರೆ. ಆಗ ಹಿರಿಯರು ಹೇಳುತ್ತಾರೆ, ರಾಮಣ್ಣ ಯಾವುದಾದರೂ ಒಂದು ಉಪಾಯ ಮಾಡಿರುತ್ತಾನೆ, ಆದ್ದರಿಂದಲೇ ಅವನು ಆ ರೀತಿ ನಡೆದುಕೊಂಡಿರುತ್ತಾನೆ. ನಾವು ಅವನೊಂದಿಗೆ ಮಾತನಾಡಿ ಮುಂದಿನದನ್ನು ನಿರ್ಧರಿಸೋಣ ಎಂಬುದಾಗಿ ಹೇಳುತ್ತಾರೆ. ಹೀಗೆ ನಡೆಯುತ್ತಿರುವಾಗ ಸ್ವಲ್ಪ ದಿನದ ನಂತರ ಸಿಂಹವು ಹೇಳುತ್ತದೆ, ನನಗೆ ಪ್ರಾಣಿಗಳ ಮಾಂಸ ಬೇಸರವಾಗಿದೆ, ನನಗೆ ಮನುಷ್ಯರ ಮಾಂಸ ಬೇಕು ಎಂಬುದಾಗಿ ಹೇಳುತ್ತದೆ. ರಾಮಣ್ಣ ಅರ್ಥ ಮಾಡಿಕೊಂಡ, ಇದೀಗ ಸಿಂಹವನ್ನು ಮುಗಿಸುವ ಸಮಯ ಬಂದಿದೆ ಎಂದು. ನಂತರ ಅವನು ಸ್ವಲ್ಪವೂ ಸಮಯವನ್ನು ವ್ಯರ್ಥ ಮಾಡದೆ ಊರಿನ ಹಿರಿಯರಿಗೆ ನೇರವಾಗಿ ಬಂದು ತನ್ನ ಉಪಾಯವನ್ನು ತಿಳಿಸುತ್ತಾನೆ. ಆಗ ಊರಿನ ಹಿರಿಯರು, ಸರಿ ರಾಮಣ್ಣ, ನಿನ್ನ ಉಪಾಯ ಸರಿಯಿದೆ, ಆದರೆ ನೀನು ಜಾಗೃತವಾಗಿರು, ಸಮಯ ಬಂದಾಗ ನಮಗೆ ವಿಷಯವನ್ನು ಮುಟ್ಟಿಸು ಎಂಬುದಾಗಿ ಹೇಳುತ್ತಾರೆ. ಸರಿ ಎಂದು ರಾಮಣ್ಣ ಮಾರನೇ ದಿನ ಬೆಳಗ್ಗೆ ಒಬ್ಬನೇ ಗುಹೆಯ ಬಳಿಗೆ ಹೋಗುತ್ತಾನೆ. ಆಗ ಸಿಂಹವು ಗರ್ಜಿಸುತ್ತಾ, ಏ ರಾಮಣ್ಣ, ಎಲ್ಲಿ ನನ್ನ ಆಹಾರ? ನಾನು ಮನುಷ್ಯನ ಆಹಾರ ಬೇಕು ಎಂದು ಕೇಳಿರಲಿಲ್ಲವೇ ಎಂಬುದಾಗಿ ಗರ್ಜಿಸುತ್ತದೆ. ರಾಮಣ್ಣ ಅದೇ ವಿನಮ್ರದ ಭಾವದಿಂದ, ಮಹಾರಾಜ, ನಾನು ತಾನೇ ಏನು ಮಾಡಲಿ? ನನ್ನ ಗೆಳೆಯನೊಬ್ಬ ನಿನಗಿಂತ ದೊಡ್ಡದಾದ ಸಿಂಹನಿದ್ದಾನೆ, ಅವನು ನನ್ನನ್ನು ತಿನ್ನಬೇಕೆಂದುಕೊಂಡಿದ್ದಾನೆ, ಆದರೆ ನನಗೆ ಯಾರಿಗೆ ಆಹಾರ ಆಗಬೇಕು? ಒಮ್ಮೆ ನೀನು ಅತ್ಯಂತ ಶಕ್ತಿಶಾಲಿ ಎಂದು ಹೇಳಿದಾಗ ಅವನು ನನಗಿಂತ ಶಕ್ತಿಶಾಲಿ ಇದ್ದಾರೆ ಎಂಬುದಾಗಿ ಗರ್ಜಿಸಿದ್ದ. ನೀನು ನನ್ನ ಸ್ನೇಹಿತನ ಬಳಿಗೆ ಕರೆದುಕೊಂಡು ಹೋಗುತ್ತೇನೆ, ನೀನು ಅವನನ್ನು ಪರಾಕ್ರಮದಿಂದ ಹೋರಾಡಿ ಸೋಲಿಸಿ ಆಮೇಲೆ ನನ್ನನ್ನೇ ಸ್ವೀಕರಿಸು ಎಂಬುದಾಗಿ ಹೇಳುತ್ತಾನೆ. ಆಗ ಆ ಸಿಂಹನಿಗೆ ಮೊದಲೇ ಅಹಂಕಾರವಿತ್ತು. ಅದು ಸರಿ, ನಡಿ, ತೋರಿಸು, ನಿನ್ನ ಸ್ನೇಹಿತನನ್ನು ಈಗಲೇ ಮುಗಿಸುವೆ, ಅವನು ಅಷ್ಟೊಂದು ಶಕ್ತಿಶಾಲಿಯೇ, ನನ್ನ ಒಂದೇ ಒಂದು ಪಂಜಿನ ಹೊಡೆತಕ್ಕೆ ಅವನು ಮರಣ ಹೊಂದುತ್ತಾನೆ, ನಡೆ, ತಡ ಮಾಡುವುದು ಬೇಡ, ಹೋಗೋಣ ಎಂಬುದಾಗಿ ಅರಚಾಡುತ್ತದೆ. ಸರಿ ಎಂದು ರಾಮಣ್ಣ ಸಿಂಹವನ್ನು ಕರೆದುಕೊಂಡು ನದಿ ತೀರಕ್ಕೆ ಹೋಗುತ್ತಾನೆ. ಆಳವಾಗಿ ಹರಿಯುತ್ತಿದ್ದ ನದಿಯನ್ನು ತೋರಿಸಿ, ಆ ನದಿಯ ನೀರಿನಲ್ಲಿ ಅತ್ಯಂತ ಶಕ್ತಿಶಾಲಿ ನನ್ನ ಸ್ನೇಹಿತ ಸಿಂಹ ಇದ್ದಾನೆ, ಅವನನ್ನು ಸೋಲಿಸಿದರೆ ನಾನು ಇಂದು ನಿನಗೆ ಆಹಾರವಾಗುತ್ತೇನೆ ಎಂಬುದಾಗಿ ಹೇಳುತ್ತಾನೆ. ಕೋಪದಿಂದ ಮತ್ತು ಅಹಂಕಾರದಿಂದ ಸಿಂಹ ಏನನ್ನೂ ಯೋಚಿಸದೆ ಆ ನೀರಿನಲ್ಲಿ ಕಾಣುತ್ತಿದ್ದ ತನ್ನ ಪ್ರತಿಬಿಂಬವನ್ನೇ ಅದು ಯಾವುದೋ ಶಕ್ತಿಶಾಲಿ ಸಿಂಹ ಎಂದುಕೊಂಡು ನೀರಿಗೆ ಜಿಗಿದೇ ಬಿಡುತ್ತದೆ. ಅದು ಮೊದಲೇ ಆಳವಾಗಿದ್ದ ಜಾಗವಿತ್ತು. ಅಲ್ಲಿಗೆ ಮೇಲಿನಿಂದ ಸಿಂಹ ಜಿಗಿದಾಗ ಅದು ಪಾತಾಳಕ್ಕೆ ಹೋಗಿ ಅದೇ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿ ಮರಣ ಹೊಂದುತ್ತದೆ. ಹೀಗೆ ಸಿಂಹವು ನೀರಿಗೆ ಜಿಗಿದು ಮರಣ ಹೊಂದಿದ್ದನ್ನು ನೋಡಿದ ರಾಮಣ್ಣನು ಬುದ್ಧಿವಂತಿಕೆಯಿಂದ ಸಿಂಹವನ್ನು ಮುಗಿಸಿದ್ದನ್ನು ಹಿರಿಯರಿಗೆ ತಿಳಿಸಲು ಬೇಗ ಬರುತ್ತಾನೆ. ಹಳ್ಳಿಗೆ ಬಂದು ಮತ್ತೆ ಪಂಚಾಯಿತಿಯನ್ನು ಸೇರಿಸಿ ಎಲ್ಲ ಹಿರಿಯರೆದುರಿಗೆ ತಾನು ಮಾಡಿದ ಎಲ್ಲ ಉಪಾಯವನ್ನು ಯಥಾವತ್ತಾಗಿ ಹೇಳುತ್ತಾನೆ. ಆಗ ಊರಿನ ಹಿರಿಯರೆಲ್ಲ ರಾಮಣ್ಣನಿಗೆ ಅತ್ಯಂತ ಪ್ರೀತಿಯಿಂದ ಅವನನ್ನು ಆಶೀರ್ವದಿಸಿ ಅವನಿಗೆ ಹೊಗಳಿ ಊರಿನಿಂದ ಅವನಿಗೆ ಗೌರವಿಸುತ್ತಾರೆ. ಹೀಗೆ ಸ್ನೇಹಿತರೆ, ಬಲಕ್ಕಿಂತ ಬುದ್ಧಿ ಶಕ್ತಿ ಶ್ರೇಷ್ಠ ಎಂಬುದು ಮತ್ತೊಮ್ಮೆ ಸಾಬೀತಾಯಿತು. ಧೈರ್ಯ ಮತ್ತು ವಿವೇಕ ಇದ್ದರೆ ಎಷ್ಟು ದೊಡ್ಡ ಸಮಸ್ಯೆಯನ್ನಾದರೂ ಪರಿಹರಿಸಬಹುದು ಎಂಬುದಾಗಿ ರಾಮಣ್ಣನ ಬುದ್ಧಿವಂತಿಕೆಯಿಂದ ಅಂಥ ಬಲಶಾಲಿ ಸಿಂಹವನ್ನು ಸೋಲಿಸಿದ ಕಥೆಯೇ ಸಾಕ್ಷಿಯಾಗಿದೆ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳುತ್ತಾ ಮುಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು.